ಅಮೆರಿಕದ ಒಬ್ಬ ಡಿಪ್ಲೊಮ್ಯಾಟ್ ಇಂಡಿಯಾದಲ್ಲಿ ನಿಂತ್ಕೊಂಡು ಭಾರತದ ನೆಲದಲ್ಲಿ ಅದು ದೆಹಲಿಯಲ್ಲಿ ಒಂದು ವೇದಿಕೆ ಮೇಲೆ ನಿಂತ್ಕೊಂಡು ಹೇಳ್ತಾನೆ, ಚೈನಾ ಜೊತೆ ಮಾಡಿರ್ತಕ್ಕಂಥ ತಪ್ಪನ್ನ ನಾವು ಇಂಡಿಯಾ ಜೊತೆ ಮಾಡೋದಿಲ್ಲ ಅಂತ ಒಂದು ವಾರ್ನಿಂಗ್ ಅನ್ನ ಕೊಡ್ತಾನೆ. ಯಾರು ಗುರು ಅವನು ಬಂದು ಭಾರತದ ನೆಲದಲ್ಲಿ ಭಾರತಕ್ಕೆ ಒಂದು ವಾರ್ನಿಂಗ್ ರೀತಿ ಮಾತಾಡೋದಕ್ಕೆ? Again, India should understand that we're not going to make the same mistakes with India that we made with China 20 years ago. ಅದಷ್ಟೇ ಅಲ್ಲದೆ ಬೆಳಗ್ಗೆ ಒಂದು ಟ್ವೀಟ್ ಅನ್ನ ರಿಲೀಸ್ ಮಾಡಿರ್ತಾರೆ. ಏನಂತಂದ್ರೆ, ನಾವು ಭಾರತಕ್ಕೆ ಒಂದು ಎಕ್ಸೆಪ್ಷನ್ ಕೊಡ್ತಾ ಇದೀವಿ, ಒಂದು 30 ಡೇಸ್ ತನಕ ರಷ್ಯಾದಿಂದ ಆಯಿಲ್ ಅನ್ನ ಪರ್ಚೇಸ್ ಮಾಡೋದಕ್ಕೆ. ಭಾರತ ಒಂದು ಇಂಡಿಪೆಂಡೆಂಟ್ ಕಂಟ್ರಿ ಆಗಿದ್ಕೊಂಡು ಒಂದು ಸಾರ್ವಭೌಮತ್ವ ಹೊಂದಿರತಕ್ಕಂಥ ಒಂದು ದೇಶ ಮತ್ತೊಂದು ದೇಶದಿಂದ ಏನ್ ಅವಕಾಶ ಅಥವಾ ಅವ್ರ ಹತ್ರ ಏನ್ ಪರ್ಮಿಷನ್ ತಗೋಬೇಕಾಗಿದೆ? ಇಷ್ಟೆಲ್ಲ ನಡೀತಾ ಇದ್ರು ಗೌರ್ಮೆಂಟ್ ಆಫ್ ಇಂಡಿಯಾ ಏನಕ್ಕೆ ಮಾತಾಡ್ತಾ ಇಲ್ಲ? ಇಷ್ಟಕ್ಕೂ ನಮ್ಮ ಜಿಯೋ ಪಾಲಿಟಿಕ್ಸ್ ಅಲ್ಲಿ ನಮ್ಮ ಪೊಸಿಷನ್ ಏನಾಯ್ತು? ಫಾರಿನ್ ಪಾಲಿಸಿ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಇನ್ನು ಇದರಿಂದ? ಏನಕ್ಕೆ ಭಾರತದ ಅಧಿಕಾರಿಗಳಾಗಿರ್ಬೋದು, ಡಿಪ್ಲೊಮ್ಯಾಟ್ಸ್ ಆಗಿರ್ಬೋದು, ಅಥವಾ ಭಾರತದ ಪ್ರಧಾನಿ ಆಗಿರ್ಬೋದು, ಅಥವಾ ಮಿನಿಸ್ಟರ್ಗಳು ಏನಕ್ಕೆ ಇದ್ರ ವಿರುದ್ಧ ಮಾತಾಡ್ತಾ ಇಲ್ಲ? ಮೊನ್ನೆ ಹೇಳ್ತಾನೆ ಟ್ರಂಪ್, ಈಗ ಭಾರತ ಮತ್ತೆ ನಮ್ಮ ಜೊತೆ ಆಗಿರ್ತಕ್ಕಂಥ ಟ್ಯಾರಿಫ್ ಒಪ್ಪಂದ ಏನಿದೆ ಅದರಲ್ಲಿ ಅವ್ರು ಭಾರತ ಟ್ಯಾರಿಫ್ ನಮ್ಗೆ ಪೇ ಮಾಡ್ತಾ ಇದಾರೆ, ಟ್ಯಾರಿಫ್ಸ್ ಅನ್ನ ನಾವು ಅವ್ರಿಗೆ ಯಾವ್ದೇ ರೀತಿ ಪೇ ಮಾಡ್ತಾ ಇಲ್ಲ ಅಂತ. ಯಾವ ರೀತಿ ಒಪ್ಪಂದವನ್ನ ಭಾರತ ಮಾಡ್ಕೊಂಡಿದೆ? ಇದರಿಂದ ಯಾರಿಗೆ ಬೆನಿಫಿಟ್ ಆಗ್ತಾ ಇದೆ? ಅವ್ರು ಹೇಳ್ತಾರೆ ನಮ್ಗೆ ನೇಷನ್ ಫಸ್ಟ್ ಅಂತ ಹೇಳ್ಬಿಟ್ಟು. ಅವ್ರಿಗೆ ಅವ್ರ ನೇಷನ್ ಯಾವ ರೀತಿ ಫಸ್ಟ್ ಆಗಿರುತ್ತೋ ನಮಗೂ ನಮ್ಮ ದೇಶ ಅನ್ನೋದು ಮೊದಲಾಗಿ ಬರುತ್ತಲ್ಲ. ಪ್ರತಿಯೊಂದು ಒಪ್ಪಂದ ಆಗಿರ್ಬೋದು ಅಥವಾ ಯಾವುದೇ ಒಂದು ಒಪ್ಪಂದ ಸಹಿ ಮಾಡ್ಬೇಕಾದ್ರೆ ಏನಕ್ಕೆ ಎಲ್ಲ ಅವ್ರಿಗೆ ಪ್ರಯಾರಿಟಿ ಕೊಟ್ಟು ಭಾರತ ಈ ರೀತಿ ಆಗ್ತಾ ಇದೆ? ನಾವು ಯಾವ ದೇಶದ ಜೊತೆ ಆಯಿಲ್ ಅನ್ನ ಪರ್ಚೇಸ್ ಮಾಡ್ಕೊಳೋದು ನಾವು ಡಿಸೈಡ್ ಮಾಡ್ತೀವಿ, ಇನ್ನೊಂದು ದೇಶ ಏನಕ್ಕೆ ಡಿಸೈಡ್ ಮಾಡ್ಬೇಕು? ಏನಕ್ಕೆ ಎಂತ ಸಿಚುವೇಶನ್ ಗಳು ಬರ್ಬೇಕಾದ್ರೂ ಭಾರತದ ಒಬ್ಬ ಸಚಿವ ಆಗಿರ್ಬೋದು ಅಥವಾ ಪ್ರಧಾನಿ ಆಗಿರ್ಬೋದು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇದೇ ರೀತಿ ಮುಂದುವರಿತಾ ಹೋಗ್ತಾ ಇದೆ ಅಂತಂದ್ರೆ ನಾಳೆ ಬೆಳಗ್ಗೆ ಈಗ ಏನು ಪಾಕಿಸ್ತಾನ ಪ್ರಧಾನಿಗೆ ಬಂದಿರತಕ್ಕಂಥ ಸಿಚುವೇಶನ್ ನಮ್ಮ ಪ್ರಧಾನಿಗೂ ಬರ್ಬೋದಾಗುತ್ತೆ. ಏನಕ್ಕಂತಂದ್ರೆ ಈಗ ಏನು ಇಂಟರ್ನ್ಯಾಷನಲ್ ಫೋರಮ್ಗಳಲ್ಲಿ ಒಂದ್ ನಿಮಿಷ ಎದ್ದು ನಿಂತ್ಕೊಂತಾನಲ್ಲ ಪಾಕಿಸ್ತಾನದ ಪ್ರಧಾನಿ, ನಾಳೆ ಬೆಳಗ್ಗೆ ನಮಗೂ ಆ ಸಿಚುವೇಶನ್ ಬರೋ ಚಾನ್ಸಸ್ ಆಗುತ್ತೆ ಈಗ ಮಾತಾಡಿಲ್ಲ ಅಂತಂದ್ರೆ. ಯಾಕಂದ್ರೆ ಸುಮಾರಷ್ಟು ಏನು ವೇದಿಕೆಗಳಲ್ಲಿ ಟ್ರಂಪ್ ಕ್ಲೈಮ್ ಮಾಡ್ಕೊಂತಾನೆ, ಏನು ಇಂಡಿಯಾ ಪಾಕಿಸ್ತಾನ ಏನು ಆಪರೇಷನ್ ಆಯ್ತು ಸಿಂಧೂರ್ ನಾವೇನ್ ಮಾಡಿದ್ವಿ ಅದನ್ನ ಸ್ಟಾಪ್ ಮಾಡಿದ್ ನಾನೇ ಅಂತ. ಏನಕ್ಕೆ ನಾವು ಅದೇ ರೀತಿ ಒಂದು ವೇದಿಕೆಯಲ್ಲಿ ಯಾರ್ದೇ ಇಂಟರಪ್ಷನ್ ಇರ್ಲಿಲ್ಲ, ಅಮೆರಿಕ ಬಂದು ನಮ್ಗೇನು ಸ್ಟಾಪ್ ಮಾಡಕ್ ಯಾರು ಪ್ರೆಷರ್ ಮಾಡಿಲ್ಲ, ಏನು ಪಾಕಿಸ್ತಾನ ಬಂದು ಬೇಡ್ಕೊಂಡಿದ್ದಕ್ಕೆ ನಿಲ್ಸಿ ಅಂತ ಹೇಳೋದಕ್ಕೆ ನಾವು ನಿಲ್ಸಿದ್ದ ಅಂತ ಯಾಕೆ ಹೇಳಕ್ ಆಗ್ತಾ ಇಲ್ಲ ನಾವು? ಅವ್ರು ಯಾವ ರೀತಿ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಡ್ತಾ ಇದ್ರೆ, ಯಾವ ರೀತಿ ಪಬ್ಲಿಕ್ ಪ್ಲಾಟ್ಫಾರ್ಮ್ ಗಳಲ್ಲಿ ಹೇಳ್ತಾ ಇದ್ದಾರೆ, ಅದೇ ರೀತಿ ನಾವು ಉತ್ತರವನ್ನ ಕೊಡ್ಬೋದಲ್ಲ ಇದ್ರಾಗಿ? ಏನಕ್ಕೆ ಸೈಲೆಂಟ್ ಆಗಿದೆ? ಇದ್ರ ಬಗ್ಗೆ ಇಂಡಿಯನ್ ಗೌರ್ಮೆಂಟ್ ಅನ್ನೋದು ಆನ್ಸರ್ ಮಾಡ್ಲೇಬೇಕಾಗುತ್ತೆ. ಅಂಡ್ ಈಗೇನು ಭಾರತದ ದೆಹಲಿಯ ವೇದಿಕೆಯಲ್ಲಿ ಅಮೆರಿಕನ್ ಡಿಪ್ಲೊಮ್ಯಾಟ್ ಕ್ರಿಸ್ಟೋಫರ್ ಅವನ್ ಏನ್ ಮಾತಾಡಿದ್ರೆ ಅದರಲ್ಲಿ ಎರಡು ಪರ್ಸ್ಪೆಕ್ಟಿವ್ ಇದೆ. ಒಂದು ಭಾರತದ ಅಭಿವೃದ್ಧಿಯನ್ನ ಸೂಚಿಸುತ್ತೆ, ಮತ್ತೊಂದು ಭಾರತದ ವಿರುದ್ಧ ಮಾತಾಡಿರೋದನ್ನ ಸೂಚಿಸುತ್ತೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ನಿಮ್ಗೆ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಆಗಿರ್ತಕ್ಕಂಥ ಸ್ಕಾಟ್ ಬೆನೆಟ್ ಒಂದು ಟ್ವೀಟ್ ಮಾಡಿ ಹೇಳ್ತಾನೆ, ಟೆಂಪ್ರವರಿ ಆಗಿ ಒಂದು 30 ದಿನಗಳ ಕಾಲ ನಾವು ಒಂದು ವೇವರ್ ಅನ್ನ ಕೊಡ್ತಾ ಇದ್ವಿ ಇಂಡಿಯಾ ರಿಫೈನರೀಸು ರಷ್ಯನ್ ಆಯಿಲ್ ಅನ್ನ ತಗೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ಒಂದು ಸಾರ್ವಭೌಮ ದೇಶ ಆಗಿರ್ತಕ್ಕಂಥ ಒಂದು ಇಂಡಿಯಾ, ಇಂಡಿಪೆಂಡೆಂಟ್ ಕಂಟ್ರಿ ಆಗಿರ್ತಕ್ಕಂಥ ಒಂದು ಇಂಡಿಯಾಗೆ ಅವನು ಯಾರಿಗೂ ಪರ್ಮಿಷನ್ ಅನ್ನ ಕೊಡೋದಕ್ಕೆ? ಸೊ ನಮ್ಮದು ಒಂದು ನಮ್ಗೆ ಯಾವ ರೀತಿ ಅವ್ರಿಗೆ ಒಂದು ನೇಷನ್ ಫಸ್ಟ್ ಅಂತ ಏನು ಅವರು ಪ್ರಯಾರಿಟಿ ಕೊಟ್ಕೊಂಡು ಅವ್ರು ಎಲ್ಲ ಡೀಲ್ಗಳನ್ನ ಆಗಿರ್ಬೋದು, ಒಂದು ಒಪ್ಪಂದಗಳನ್ನ ಮಾಡ್ತಾರೋ ಅದೇ ರೀತಿ ನಮ್ಮ ಭಾರತಕ್ಕೂ ಅಷ್ಟೇ ಎಲ್ಲಿ ನಮ್ಗೆ ಅಫೋರ್ಡಬಲ್ ಪ್ರೈಸ್ ಇರುತ್ತೋ ಆಯಿಲ್ ತಗೊಳ್ಳೋದಕ್ಕೆ. ಸೊ ನಾವು 145 ಕೋಟಿ ಇರ್ತಕ್ಕಂಥ ಭಾರತೀಯರಿಗೆ ಯಾವ್ದು ಅಫೋರ್ಡಬಲ್ ಪ್ರೈಸ್ ಇರುತ್ತೋ, ಎಲ್ಲಿ ಚೀಪ್ ಆಗಿ ಸಿಗುತ್ತೋ ಅಂತ ದೇಶ ಕಡೆಯಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ. ಇವನ ಹತ್ರ ಪರ್ಮಿಷನ್ ತಗೋಬೇಕಾದ್ರೆ ಏನಾಗಿದೆ? ಇಷ್ಟು ಈ ರೀತಿ ಟ್ವೀಟ್ಗಳು ಬಂದು ಆಲ್ಮೋಸ್ಟ್ ಇನ್ನು 12 ಅವರ್ಸ್ ಆಗ್ತಾ ಇದ್ರು. ಏನಕ್ಕೆ ನಮ್ಮ ಇಂಡಿಯಾ ಕಡೆಯಿಂದ ಯಾವುದೇ ರೀತಿ ಅದಕ್ಕೆ ಸ್ಟ್ರಾಂಗ್ ರಿಪ್ಲೈ ಅನ್ನೋದು ಇನ್ನೂ ಹೋಗಿಲ್ಲ. ಈ ರೀತಿ ಸುಮಾರಷ್ಟು ವಾರ್ನಿಂಗ್ಗಳು ಕೊಡ್ತಾ ಇದ್ರು, ಅದ್ರ ಏನಕ್ಕೆ ಕೌಂಟರ್ ನಾವು ಇಂಡಿಯಾ ಕೊಡ್ತಾ ಇಲ್ಲ? ಅವರಿಂದ ಇನ್ನು ನಾವು ಏನನ್ನ ನಿರೀಕ್ಷೆ ಮಾಡ್ತಾ ಇದ್ವಿ? ಏನಕ್ಕೆ ಇಂಡಿಯಾ ಎಷ್ಟೊಂದು ಸೈಲೆಂಟ್ ಆಗಿರೋದು? ಅಮೆರಿಕ ನಮ್ಮ ಮೇಲೆ ಪದೇ ಪದೇ ಈ ರೀತಿ ಕಮೆಂಟ್ಗಳನ್ನ ಮಾಡ್ತಾ ಇದ್ರೆ, ಈ ರೀತಿ ಒಂದು ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ರೆ. ದೆಹಲಿಯಲ್ಲಿ ಇವತ್ತು ಒಂದು ವೇದಿಕೆಯಲ್ಲಿ ನಿಂತ್ಕೊಂಡು ಅಮೆರಿಕನ್ ಒಂದು ಡಿಪ್ಲೊಮ್ಯಾಟ್ ಕ್ರಿಸ್ಟೋಫರ್ ಮಾತಾಡ್ತಾನೆ, ಚೀನಾ ಜೊತೆ ನಾವು ಮಾಡಿರ್ತಕ್ಕಂಥ ತಪ್ಪನ್ನ ಇಂಡಿಯಾ ಜೊತೆ ಮತ್ತೆ ಮಾಡೋದಿಲ್ಲ, ನಾವು ಇಂಡಿಯಾ ಒಂದು ಕಾಂಪಿಟೇಟರ್ ಆಗಿ ಬೆಳೆಯೋದಕ್ಕೆ ನಾವು ಇಷ್ಟಪಡೋದಿಲ್ಲ, ಅಂಡ್ ಅಮೆರಿಕ ಫಸ್ಟ್ ಅನ್ನೋದು ನಮ್ಗೆ ಮೊದಲು ಬರುತ್ತೆ. ನಮ್ಮ ಒಂದು ರಾಷ್ಟ್ರೀಯತೆ ಮುಂದೆ ಇಟ್ಕೊಂಡು ಅದನ್ನ ಸಹಕರಿಸುವಂತೆ ನಾವು ಒಪ್ಪಂದಗಳನ್ನ ಮಾಡ್ಕೋತೀವಿ ಅಂತ. ಅವ್ರಿಗೆ ನೇಷನ್ ಫಸ್ಟ್ ಅಂತ ಯಾವ ರೀತಿ ಇರುತ್ತೋ ನಮಗೂ ನಮ್ಮ ರಾಷ್ಟ್ರ ಮೊದಲು ನಮ್ಗೂ ಇರುತ್ತಲ್ವಾ? ನಮ್ಮ ದೇಶದಲ್ಲೇ ನಿಂತ್ಕೊಂಡು ನಮ್ಗೆ ಈ ರೀತಿ ಮಾತಾಡ್ತಾನಂದ್ರೆ ಅವ್ನಿಗೆ ಎಷ್ಟು ಧೈರ್ಯ ಇರಬೇಡ? ನಾವು ಎಷ್ಟೊಂದು ಸಲಿಗೆ ಕೊಟ್ಟಿರಬೇಡ? ಏನಕ್ಕೆ ಈ ರೀತಿ ಮಾತಾಡೋ ಅಷ್ಟು ತನಕ ನಾವು ಬಿಟ್ಕೊಂಡಿರೋದು ಅಮೆರಿಕನ? ಏನಕ್ಕೆ ಭಾರತದ ಸರ್ಕಾರ ಆಗಿರ್ಬೋದು ಅಥವಾ ಭಾರತದ ಡಿಪ್ಲೊಮ್ಯಾಟ್ಸ್ ಆಗಿರ್ಬೋದು ಏನಕ್ಕೆ ಇದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಾ ಇಲ್ಲ? ಈಗ ಅಮೆರಿಕ ಯಾವ ತರ ಇಂಪ್ಯಾಕ್ಟ್ ಆಗ್ತಾ ಇದೆ ಚೈನಾ ಜೊತೆ ಅಂತಂದ್ರೆ, ಅವ್ನು ಹೇಳಿರೋ ಅರ್ಥ ಏನು ಅಂತಂದ್ರೆ, ಈಗ ಚೈನಾ ಅನ್ನೋದು ಒಂದು ಸಪ್ಲೈ ಚೈನ್ ಏನಿದೆ ವರ್ಲ್ಡ್ ಅಲ್ಲಿ ಅದನ್ನ ರೂಲ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಈಗ ಚೈನಾ ಒಂದು ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು ಒಂದು ಸ್ಟಾಪ್ ಆಗಿದೆ ಅಂದ್ರೆ ಅದ್ರ ಇಂಪ್ಯಾಕ್ಟ್ ಇಡೀ ದೇಶದ ಮೇಲೆ, ಇಡೀ ದೇಶ ಅಲ್ಲ ಇಡೀ ವರ್ಲ್ಡ್ ಮೇಲೆನೆ ಬೀಳುತ್ತೆ ಅಂತಾನೆ ಹೇಳ್ಬೋದು. ಅಷ್ಟು ಇಂಪ್ಯಾಕ್ಟ್, ಅಷ್ಟು ಪವರ್ಫುಲ್ ಆಗಿ ಈಗ ಚೈನಾ ಬೆಳೆದು ನಿಂತಿದೆ. ಅಂಡ್ ಇದರಲ್ಲಿ ಇನ್ನೊಂದು ರೀತಿಯನ್ನ ಕೂಡ ನಾವು ಅರ್ಥ ಮಾಡ್ಕೋಬಹುದು.
ಅಮೆರಿಕ ಭಾರತಕ್ಕೆ ಭಯ ಪಡ್ತಾ ಇದೆ ಅಂತ. ಏನಕ್ಕಂತಂದ್ರೆ ಭಾರತನ ಇದೇ ರೀತಿ ಬಿಟ್ಟಿದೀವಿ ಅಂತಂದ್ರೆ ಭಾರತ ಮುಂದೊಂದು ದಿನ ಅಮೆರಿಕ ಕಾಂಪಿಟೇಟರ್ ಆಗ್ಬೋದು ಅನ್ನೋ ಭಯ ಕೂಡ ಅಮೆರಿಕದಲ್ಲಿದೆ. ಅವರಲ್ಲಿ ಆ ಭಯ ಇರೋದಕ್ಕೆ ಈ ರೀತಿ ಮಾತುಗಳು ಕೂಡ ಬರ್ತಾ ಇರೋದು. ಬಟ್ ಈ ರೀತಿ ಮಾತಾಡ್ತಾ ಇದ್ರೆ ಅಂದ್ರೆ ಅದನ್ನ ನಾವು ಅಲ್ಲೇ ಸ್ಟಾಪ್ ಮಾಡ್ಬೇಕಾಗುತ್ತೆ. ಎಲ್ಲಿ ತನಕ ಬಿಟ್ಕೊಂಡು ಹೋಗೋದಕ್ಕಾಗೋದಿಲ್ಲ. ನಾವು ಅಲ್ಲಿ ಸ್ಟಾಪ್ ಮಾಡಿದ್ರೇನೆ ನಾವೇನು ಅಂತ ಅವ್ರಿಗೆ ಗೊತ್ತಾಗೋದು. ಪ್ರತಿಯೊಂದು ಪಬ್ಲಿಕ್ ಫೋರಮ್ ಅಲ್ಲಿ ಆಗಿರ್ಬೋದು, ಅದೇ ರೀತಿ ಇಂಡಿಯಾದಲ್ಲೇ ಬಂದು ನಮ್ಮ ವೇದಿಕೆಯಲ್ಲಿ ಆ ರೀತಿ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಎಷ್ಟು ಸಲಿಗೆ ಕೊಟ್ಟರು ಬೇಡ. ಇದ್ರ ಬಗ್ಗೆ ಖಂಡಿತವಾಗಿ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಆಗಿರ್ಬೋದು, ಅಥವಾ ಇಂಡಿಯನ್ ಡಿಪ್ಲೊಮ್ಯಾಟ್ಸ್ ಆಗಿರ್ಬೋದು, ಅಥವಾ ಫಾರಿನ್ ಸೆಕ್ರೆಟರಿ ಏನಿದ್ದಾರೆ ಅವರಾಗಿರ್ಬೋದು, ಇವ್ರು ಇದ್ರ ಬಗ್ಗೆ ಖಂಡಿತವಾಗಿ ಮಾತಾಡಬೇಕಾಗುತ್ತೆ. ಇದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಕೂಡ ಧ್ವನಿ ಎತ್ತಿದ್ರು. ಅಪೋಸಿಷನ್ ಲೀಡರು ಪಾರ್ಲಿಮೆಂಟ್ ಅಲ್ಲಿ ಭಾರತ ಎಲ್ಲಿಂದ ಆಯಿಲ್ ಪರ್ಚೇಸ್ ಮಾಡೋದನ್ನ ಅಮೆರಿಕ ಡಿಸೈಡ್ ಮಾಡುತ್ತೆ ಅಂತ. ಮೋದಿ ಅವರು ಒಳ್ಳೆ ಕೆಲಸ ಮಾಡಿರ್ಬೇಕಾದ್ರೆ ಅದಕ್ಕೆ ನಾವು ಎನ್ಕರೇಜ್ ಮಾಡಿದ್ದೀನಿ. ನನ್ನ ವಿಡಿಯೋಗಳಲ್ಲಿ ಸುಮಾರಷ್ಟು ಬಾರಿ ನಾನು ಮೋದಿ ಅವ್ರ ಪರವಾಗಿ ಮಾತಾಡಿದ್ದೀನಿ. ಯಾವಾಗ ಅವ್ರು ಒಳ್ಳೇದು ಮಾಡಿದ್ರೆ ಅದ್ರ ಪರವಾಗಿ ಮಾತಾಡ್ತೀವಿ. ಯಾವಾಗ ಈ ರೀತಿ ಕೆಲಸಗಳು ಆಗ್ತಾ ಇದೆ ಅಂದಾಗ ಅವ್ರು ಸುಮ್ಮನೆ ಇದ್ದಾರೆ ಅಂದ್ರೆ ಅದ್ರ ಬಗ್ಗೆ ಧ್ವನಿ ಎತ್ತಬೇಕಾಗುತ್ತೆ. ಇದ್ರ ಬಗ್ಗೆ ಭಾರತ ಏನ್ ನಿಲುವನ್ನ ಕೊಡುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಕಾದು ನೋಡ್ಬೇಕಾಗುತ್ತೆ. ಇದ್ರ ಬಗ್ಗೆ ನನಗೆ ತುಂಬಾ ಬೇಜಾರಾಯಿತು. ಅದಕ್ಕೋಸ್ಕರ ನಾನು ಯಾವತ್ತೂ ಈ ರೀತಿ ಮಾತಾಡಿರಲಿಲ್ಲ. ನನಗೆ ಯಾಕೋ ತುಂಬಾ ಬೇಸರ ಅನ್ನಿಸ್ತು. ಅದಕ್ಕೋಸ್ಕರ ಇವತ್ತೊಂದು ವಿಡಿಯೋನ ಮಾಡ್ತಾ ಇರೋದು ಇದ್ರ ಮೇಲೆ. ಇಫ್ ಇನ್ ಕೇಸ್ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಫ್ ಇನ್ ಕೇಸ್ ನಾನೇನಾದರೂ ರಾಂಗ್ ಹೇಳಿದರೆ ಕರೆಕ್ಟ್ ಮಾಡೋ ಪ್ರಯತ್ನವನ್ನು ಕೂಡ ಮಾಡಿ ನಾನು ತಿದ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ. ಬಟ್ ಇದಿಷ್ಟು ಒಂದು ನನಗೆ ಯಾಕೋ ನೋವಾಗಿ ಇನ್ಫಾರ್ಮೇಷನ್ ತಿಳಿಸೋದಕ್ಕೆ ಮಾಡಿರ್ತಕ್ಕಂಥ ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.